ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಆರಾಧನೆ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಆನ್ಲೈನ್ ಮೂಲಕವಾಗಿ, ಟಿ ವಿ ಮೂಲಕವಾಗಿ ಭಾಗವಹಿಸ್ತಿರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಈ ದಿನದಲ್ಲಿ ನಾವು ಕರ್ತನನ್ನ ಒಟ್ಟಿಗೆ ಸೇರಿ ಆರಾಧನೆ ಮಾಡುವಂಥವರಾಗೋಣ. ಕಳೆದ ವಾರದಲ್ಲೆಲ್ಲ ನಮ್ಮನ್ನು ಎಷ್ಟೊಂದು ಅದ್ಭುತವಾಗಿ ಪ್ರೀತಿಯಿಂದ ಕರುಣೆಯಿಂದ ನಮ್ಮನ್ನು ನಡೆಸಿದ್ದಾನೆ ನಮ್ಮ ಕರ್ತ. ಎಷ್ಟೆಲ್ಲ ಆಪತ್ತು, ಕೇಡು, ಗಂಡಾಂತರ, ರೋಗ, ಏನೆಲ್ಲ ಸಮಸ್ಯೆಗಳಿಂದ ನಮ್ಮನ್ನು ಅದ್ಭುತವಾಗಿ ಕಾಪಾಡಿಕೊಂಡು ಬಂದಿದ್ದಾನೆ. ಇವತ್ತು ಆತನನ್ನು ಆರಾಧಿಸುವಂಥ ಸದಾವಕಾಶ ಕೊಟ್ಟಿದ್ದಾನೆ. ಹಾಗಾಗಿ ಕರ್ತನ ಕರಗಳಿಗೆ ಒಪ್ಪಿಸಿ ನಾವು ನಮ್ಮನ್ನು ಕರ್ತನ ಸನ್ನಿಧಿಯಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಈ ಆರಾಧನಾ ಕೂಟಕ್ಕಾಗಿ ಪ್ರಾರ್ಥನೆ ಮಾಡೋಣ. ಹಾಡಿ ಆರಾಧಿಸಲು, ವಾಕ್ಯವನ್ನು ಕೇಳಿ ಬಲ ಹೊಂದಿಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನೂತನ ವಾರವನ್ನು, ನೂತನ ದಿನವನ್ನು ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿದ್ದಿ ಸ್ವಾಮಿ. ಕಳೆದ ವಾರದಲ್ಲೆಲ್ಲ ನಮ್ಮನ್ನು ಅತ್ಯಂತ ಅದ್ಭುತವಾಗಿ ನಡೆಸಿದ್ದಿ. ಈ ನೂತನ ವಾರಕ್ಕಾಗಿ, ನೂತನ ದಿನಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಆನ್ಲೈನ್ ಮೂಲಕ, ಟಿ ವಿ ಮೂಲಕವಾಗಿ ಆರಾಧನೆ ಕೂಟದಲ್ಲಿ ಭಾಗವಹಿಸ್ತಿರುವಂಥವ್ರನ್ನ, ಹಾಗೆ ಆರಾಧನಾ ತಂಡವನ್ನು ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಅದ್ಭುತ ಈ ದಿನದಲ್ಲಿ ನಡೆಯಲಿ ಸ್ವಾಮಿ. ನಿನ್ನ ಕೃಪಾ ಕಟಾಕ್ಷಕ್ಕಾಗಿ ಬೇಡಿಕೊಳ್ಳುತ್ತೇವೆ. ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಆಶೀರ್ವಾದ ಮಾಡು. ಪವಿತ್ರಾತ್ಮನಿಂದ ತುಂಬಿಸು. ಎಲ್ಲ ರೋಗ, ದುಃಖ, ಸಮಸ್ಯೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಬೇಕು ಸ್ವಾಮಿ. ಹಾಗೆ ಕರ್ತನ ಲೋಕದಾದ್ಯಂತ ನಡೆಯುತ್ತಿರುವ ಆರಾಧನಾ ಕೂಟಗಳನ್ನು ನಿನ್ನ ಆಶೀರ್ವಾದ ಮಾಡು. ದೇವ ಜನರನ್ನು ಆಶೀರ್ವಾದ ಮಾಡು ಸ್ವಾಮಿ. ಹಾಗೆ ಈ ದಿನದಲ್ಲಿ ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು ನೀನು ಸಹಾಯ ಮಾಡು. ನಿನ್ನ ವಾಕ್ಯಗಳನ್ನು ನಮಗೆ ದಯ ಪಾಲಿಸು. ಮುಂದಿನ ಸಮಯವನ್ನೆಲ್ಲ ನಿನ್ನ ಕರಗಳಿಗೆ ಒಪ್ಪಿಸಿದ್ದೇವೆ. ಎಲ್ಲ ಮಹಿಮೆ, ಘನತೆ ತಂದೆಯ ದೇವರೇ ನಿನಗರ್ಪಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೆಲವೊಂದು ಆರಾಧನೆ ಗೀತೆಗಳನ್ನು ಹಾಡಿಕೊಂಡು ನಮ್ಮ ಕರ್ತನನ್ನು ನಾವು ಕೊಂಡಾಡುವಂಥವರಾಗಿರೋಣ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಎಂಬ ಗೀತೆಯನ್ನು ಹಾಡುತ್ತಾ ಕರ್ತನ ಕೊಂಡ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನೋ, ರಾಜನೇ ನಿನ್ನ ಆರಾಧಿಸುವೆನೋ. ಯೇಸುವೇ ನಿನ್ನ ಸ್ತುತಿಸುವೆನೋ, ರಾಜನೇ ನಿನ್ನ ಆರಾಧಿಸುವೆನೋ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವಾನಿನೇ ನಿನ್ನನ್ನೇ
ಆರಾಧಿಸುವೆ. ಪರಿಶುದ್ಧ ದೇವಾ ನೀನೇ, ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವಾ ನೀನೇ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವಾ ನೀನೇ, ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದೇ ಆರಾಧಿಸುವೆ. ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದೇ ಆರಾಧಿಸುವೆ. ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ, ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ, ನಿನ್ನನ್ನೇ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ, ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ, ನಿನ್ನನ್ನೇ ಆರಾಧಿಸುವೆ. ನನ್ಬಾಳ ಜಯವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ನನ್ಬಾಳ ಬಲವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೆ ನಿನ್ನ ಆತ್ಮದೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದೇ ಆರಾಧಿಸುವೆ. ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು, ಇಕ್ಕಟ್ಟಲ್ಲಿ ಸಹಾಯಕನಾಗಿರುವಂತ ನಮ್ಮ ಕರ್ತನನ್ನ ನಾವು ಆರಾಧಿಸೋಣ. ಹೌದು ಸ್ವಾಮಿ, ನೀನು ಇಕ್ಕಟ್ಟಲ್ಲಿ ಸಹಾಯಕನು. ಹೌದು, ಕಷ್ಟದ ಸಮಯಗಳಲ್ಲಿ ನಮ್ಮ ಜೊತೆಯಲ್ಲಿ ಇರುವಂಥ ದೇವರಾಗಿದ್ದಿ ಸ್ವಾಮಿ. ಹೌದು, ನಮ್ಮ ಮೊರೆಯನ್ನು ಕೇಳುವಂಥ ದೇವರು ನೀನು ಸ್ವಾಮಿ. ಅಪ್ಪ, ನೀನು ಮಹಾ ಪ್ರೀತಿಯುಳ್ಳಂಥ ದೇವರಾಗಿದ್ದಿ ಸ್ವಾಮಿ. ಅಪ್ಪ, ನಾವು ನಿನ್ನನ್ನು ಕೊಂಡಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹೌದು, ಇನ್ನೊಂದು ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡೋಣ. ಕರ್ತನ ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ ಎಂಬುದಾಗಿ. ಹಲ್ಲೆಲೂಯಾ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನೀರೇ ಎಲ್ಲವ ನೋಡಿಕೊಳ್ಳುವ. ಯೆಹೋವಾ ನೀರೇ ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ.
ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ ಸೋಲಿಲ್ಲ ನನಗೆ ಸೋಲಿಲ್ಲ ಸೋಲಿಲ್ಲ ನನಗೆ ಸೋಲಿಲ್ಲ ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಕರ್ತನಾಮ ಆಶ್ರಯವೇ ಭಯವಿಲ್ಲ ನನಗೆಂದಿಗೂ ಯೆಹೋವಾ ರಾಫಾ ಆರೋಗ್ಯದಾಯಕನೇ ಯೆಹೋವಾ ರಾಫಾ ಆರೋಗ್ಯದಾಯಕನೇ ಗುಣವಾದೆವು ಯೇಸುಗಾಯದಿಂದ ಗುಣವಾದೆವು ಯೇಸುಗಾಯದಿಂದ ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಕರ್ತನಾಮ ನನಗಾಶ್ರಯವೇ ಇಲ್ಲ ನನಗೆಂದಿಗೂ ಯೆಹೋವಾ ರೂವಾ ಒಳ್ಳೆಯ ಕುರುಬನೇ ಯೆಹೋವಾ ರೂವಾ ಒಳ್ಳೆಯ ಕುರುಬನೇ ಕೊರತೆ ಇಲ್ಲ ನನಗೆ ಕೊರತೆ ಇಲ್ಲ ಕೊರತೆ ಇಲ್ಲ ನನಗೆ ಕೊರತೆ ಇಲ್ಲ ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಯೆಹೋವಾ ಶಮ್ಮ ಜೊತೆಯಲ್ಲಿ ಇರುವನು ಯೆಹೋವಾ ಶಮ್ಮ ಜೊತೆಯಲ್ಲಿ ಇರುವನು ಭಯವಿಲ್ಲ ಯಾವ ಭಯವೂ ಇಲ್ಲ ಭಯವಿಲ್ಲ ಯಾವ ಭಯವೂ ಇಲ್ಲ ನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಹಲ್ಲೆಲೂಯಾ 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 ನಮ್ಮ ಕರ್ತನ ನಾಮವೇ ನಮ್ಮ ಆಶ್ರಯ. ಹೌದು, ಆತ ಯೆಹೋವ ರಾಫಾ ಆಗಿ ನಮಗೆ ಸೌಖ್ಯ ಕೊಡುವ ಆತನು. ಆತ ಯೆಹೋವ ರೂವಾ ಆಗಿ ನಮ್ಮ ಒಳ್ಳೆಯ ಕುರುಬನಾಗಿ ನಮ್ಮ ಕೊರತೆಗಳನ್ನು ನೀಗಿಸುವ ಆತನು. ಯೆಹೋವ ನಿಸಿಯಾಗಿ ನಮಗೆ ಜಯ ಕೊಡುವ ಆತನು. ಯೆಹೋವ ಶಮ್ಮ ಆಗಿ ನಮ್ಮ ಜೊತೆಯಲ್ಲೇ ಇರುವಂತ ದೇವರಾಗಿದ್ದಾನೆ. ಹಾಗಾಗಿ ನಮ್ಮ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ನಾವು ಒಂದು ಆರಾಧನೆ ಗೀತೆಯನ್ನು, ಇಂಗ್ಲಿಷ್ ಆರಾಧನೆ ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡೋಣ. ಗಾಡ್ ಈಸ್ ಗುಡ್ ಆಲ್ ದಿ ಟೈಮ್, ಹಿ ಪುಟ್ ಎ ಸಾಂಗ್ ಆಫ್ ಪ್ರೈಸ್ ಇನ್ ದಿಸ್ ಹಾರ್ಟ್ ಆಫ್ ಮೈನ್. ನಮ್ಮ ದೇವರು ಎಷ್ಟು ಒಳ್ಳೆಯವನು, ಆತ ಒಂದು ಸ್ತುತಿ ಗೀತೆಯನ್ನು ನನ್ನ ಹೃದಯದಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ಹಾಡುತ್ತಾ ಕರ್ತನನ್ನು ಕೊಂಡಾಡೋಣ. God is good all the time. He put a song of praise in this heart of mine. God is good all the time. Through the darkest night, His light will shine. God is good. God is good all the time. God is good all the time. Even a song of praise in the sound of mine. God is good all the time. Through the darkest night, His light will shine. God is good. God is good all the time.
walking through the valleys and there are shadows all around. Do not fear, He will guide you, He will keep you safe and sound. 'Cause His promise to never leave you nor forsake you, and His word is true. God is good all the time. If it is song of praise, it's been sound of man. God is good all the time. Through the darkest night, His light will shine. God is good, God is good all the time. We will sing so unworthy, still for us it to down. With the sweet Holy Spirit, now we can stand and testify that His love is everlasting and His mercy they will never end. God is good all the time. If it is song of praise in this heart of mine, God is good all the time. Through the darkest night, His light will shine. God is good, God is good all the time. Though I may not understand all the plans You have for me, my life is in Your hand, and through the eyes of faith I can clearly see God is good all the time. Even in song of praise, in song of God, God is good all the time. Through the darkest night, His light will shine. God is good, God is good, God is good. He is so good, God is good. He is so good all the time. ಹಲ್ಲೆಲೂಯಾ. ನಮ್ಮ ಕರ್ತನು ಯಾವಾಗಲೂ ಒಳ್ಳೆಯವನಾಗಿದ್ದಾನೆ. ಹೌದು, ದೇವರ ವಾಕ್ಯ ಹೇಳುತ್ತದೆ, ಹಲ್ಲೆಲೂಯ, ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗಿದೆ. ಹಲ್ಲೆಲೂಯ. ಹೌದು, ನಮ್ಮ ಕರ್ತನು ನಾವು ಕಾರ್ಗತ್ತಲೆ ಕಣಿವೆ ಮೂಲಕ ನಡೆಯುವಾಗ ನಮ್ಮ ಸಂಗಡ ಇರುವಂತ ಕರ್ತನು. ಹೌದು ಸ್ವಾಮಿ, ನಮ್ಮ ಜೊತೆಯಲ್ಲೇ ಇರುವಂತ ದೇವರು, ಇಮ್ಮಾನುವೇಲಾಗಿರುವಂತ ದೇವರು ನೀನು ಸ್ವಾಮಿ. ಓ, ನಿನ್ನನ್ನು ಕೊಂಡಾಡ್ತಾ ಇದ್ದೇವೆ. ನೀನು ನಮ್ಮ ಪ್ರಾಣ ಪ್ರಿಯನಾಗಿದೆ. ನಮ್ಮನ್ನು ನಿನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡಿದಂಥ ದೇವರು ನೀನು ಸ್ವಾಮಿ. ಹಾಗಾಗಿ ನಾವು ಕರ್ತನ ಕರಗಳಿಗೆ ನಮ್ಮನ್ನು ಸಮರ್ಪಿಸಿ ಇನ್ನೊಂದು ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ಪ್ರಾಣಪ್ರಿಯ ಯೇಸು ರಾಜ, ಜೀವ ನೀಡಿದ ಪ್ರೀತಿಯೇ, ನಷ್ಟವಾಗಿ ಹೋದ ಎನ್ನ ಪ್ರಿಯನಾಗಿ ಮಾರ್ಪಡಿಸಿದೆ ಎಂಬಂತ ಗೀತೆಯನ್ನು ಹಾಡುತ್ತಾ ಕರ್ತನನ್ನು ಕೊಂಡಾಡೋಣ. ಪ್ರಾಣಪ್ರಿಯ ಯೇಸು ರಾಜ, ಜೀವ ನೀಡಿದ ಪ್ರೀತಿಯೇ, ನಷ್ಟವಾಗಿ ಹೋದ ಎನ್ನ ಪ್ರಿಯನಾಗಿ ಮಾರ್ಪಡಿಸಿದೆ. ಪ್ರಾಣಪ್ರಿಯ ಯೇಸು ರಾಜ, ಜೀವನಿ ಪ್ರೀತಿಯೇ, ನಷ್ಟವಾಗಿ ಹೋದ ಎನ್ನ ಪ್ರಿಯನಾಗಿ ಮಾರ್ಪಡಿಸಿದೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ನನ್ನೆಂದು ಅರ್ಪಿಸುವೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು.
ಅರ್ಪಿಸುವೆ. ಕಳ್ಳಲ್ಪಟ್ಟ ನನ್ನ ನಿನ್ನ ಕಂದನಾಗಿ ಮಾಡಿರುವೆ. ನನ್ನ ಪಾಪ ಎಲ್ಲ ನೀಗಿ ಪೂರ್ಣ ಸೌಖ್ಯ ನನಗೆ ನೀಡಿದೆ. ಕಳ್ಳಲ್ಪಟ್ಟ ನನ್ನ ನಿನ್ನ ಕಂದನಾಗಿ ಮಾಡಿರುವೆ. ನನ್ನ ಪಾಪ ಎಲ್ಲ ನೀಗಿ ಪೂರ್ಣ ಸೌಖ್ಯ ನನಗೆ ನೀಡಿದೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ ಪೂರ್ಣವಾಗಿ ಅರ್ಪಿಸುವೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ನನ್ನನ್ನೆಂದು ಅರ್ಪಿಸುವೆ. ನನ್ನ ಧನವ ಮಾನವೆಲ್ಲ ನಿನ್ನ ಮಹಿಮೆಗಾಗಿ ಮಾತ್ರ. ಲೋಕ ಪ್ರೀತಿ ಹುಡುಕಲಾರೆ, ಜೀವಿಸುವೆ ನಿನಗಾಗಿಯೇ. ನನ್ನ ಧನವ ಮಾನವೆಲ್ಲ ನಿನ್ನ ಮಹಿಮೆಗಾಗಿ ಮಾತ್ರ. ಲೋಕ ಪ್ರೀತಿ ಹುಡುಕಲಾರೆ, ಜೀವಿಸುವೆ ನಿನಗಾಗಿಯೇ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ನನ್ನನ್ನೆಂದು ಅರ್ಪಿಸುವೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ನನ್ನನ್ನೆಂದು ಅರ್ಪಿಸುವೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ನನ್ನನ್ನೆಂದು ಅರ್ಪಿಸುವೆ. ಪೂರ್ಣವಾಗಿ ಅರ್ಪಿಸುವೆ. Hallelujah, 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 Hallelujah.
ನಮ್ಮ ಕರ್ತನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಸಂಪೂರ್ಣವಾಗಿ ನಮ್ಮನ್ನು ನಮ್ಮ ಕರ್ತನ ಪ್ರಸನ್ನತೆಯಲ್ಲಿ ಅರ್ಪಿಸುವಂಥವರಾಗಿರೋಣ. ಹೌದು, ನಮ್ಮ ಪ್ರಾಣ ಪ್ರಿಯನಾಗಿರುವ ಆಮೇನ್. ನಮ್ಮನ್ನು ನಷ್ಟವಾಗಿ ಹೋದಂಥ ನಮ್ಮನ್ನು ತನ್ನ ಪ್ರಿಯ ಮಕ್ಕಳಾಗಿ ಮಾರ್ಪಡಿಸಿದ ಆತನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಆರಾಧನೆ ಕೂಟದ ಮುಂದಿನ ಭಾಗವನ್ನು ಕರ್ತನ ಕರಗಳಿಗೆ ಒಪ್ಪಿಸಿ ಕರ್ತನು ಆಶೀರ್ವಾದ ಮಾಡುವುದಕ್ಕಾಗಿ, ವಾಕ್ಯಗಳನ್ನು ದಯಪಾಲಿಸುವುದಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಇವತ್ತು ಸ್ಯಾಮ್ಯುಯಲ್ ಪ್ರಾರ್ಥನೆ ಮಾಡಬೇಕು. ನಮ್ಮನ್ನು ಬಾಳಾಗಿ ಪ್ರೀತಿಸುವ ತಂದೆ ದೇವರೇ, ನಿಮ್ಮ ಸ್ತುತಿಸ್ತೇವೆ, ಸ್ತೋತ್ರ ಮಾಡ್ತೇವೆ. ಕರ್ತನ ದೇವರೇ ಯೇಸುವೆ, ಸ್ತೋತ್ರ ದೇವರೇ ಯೇಸುವೆ. ಇಷ್ಟೊತ್ತು ದೇವರೇ ಯೇಸುವೆ ನಿಮ್ಮನ್ನು ಆರಾಧಿಸುವಂತೆ ನೀವು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ ಯೇಸುವೆ. ಮುಂದಿನ ಭಾಗದಲ್ಲೂ ಕೂಡ ಕರ್ತನ ದೇವರೇ ಯೇಸುವೆ ನೀನು ನಮ್ಮೊಂದಿಗೆ ಸಂದೇಶದ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ನೀನು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ಪ್ರತಿಯೊಬ್ಬರ ಜೀವಿತದಲ್ಲೂ ದೇವರೇ ಯೇಸುವೆ ಅದ್ಭುತಗಳು ನಡೆಯಲಿ ಕರ್ತನ ದೇವರೇ ಯೇಸುವೆ. ಪ್ರತಿಯೊಬ್ಬರೊಂದಿಗೂ ದೇವರೇ ಯೇಸುವೆ ನೀವು ಸಂದೇಶದ ಮೂಲಕವಾಗಿ ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ಪ್ರಾರ್ಥನೆ ಕೇಳಿ ಉತ್ತರ ನೀಡಿರುವುದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಸ್ವಲ್ಪ ಸಮಯ ನಾವೆಲ್ಲರೂ ಒಟ್ಟಿಗೆ ನಮ್ಮ ಕರ್ತನನ್ನು ಆರಾಧಿಸುವ ಹಾಗೆ ದೇವರು ಸಹಾಯ ಮಾಡಿದ್ದಾನೆ. ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಅನೇಕರು ಈ ಹೊತ್ತು ಆರಾಧನೆ ಕೂಟದಲ್ಲಿ ಜಾಯ್ನ್ ಆಗಿದ್ದೀರಿ. ಸೇರಿ ಬಂದಿರುವಂಥ ಎಲ್ಲರನ್ನ, ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಜಾಯ್ನ್ ಆಗಿರುವ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ವಂದಿಸುತ್ತಾ ಇದ್ದೇನೆ. ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ದೇವರ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡುವಂಥ ದೇವರಾಗಿದ್ದಾನೆ. ಆತನ ಪರಿಶುದ್ಧವಾದ ಕರಗಳಲ್ಲಿ ಸಮರ್ಪಿಸಿ ಕೊಟ್ಟುಕೊಂಡು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ ಅದರ 34 ಮತ್ತು 35ನೇ ವಾಕ್ಯಗಳನ್ನು ನಾವು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು ಅಂದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 13ನೇ ಅಧ್ಯಾಯ ಯೋಹಾನ ಸುವಾರ್ತೆ, ಯೇಸು ಸ್ವಾಮಿ ಆ ಪರಲೋಕಕ್ಕೆ ಏರಿ ಹೋಗತಕ್ಕಂಥ ದಿನಗಳು ಹತ್ತಿರ ಬಂದಾಗ, ವಿಶೇಷವಾಗಿ ಪಸ್ಕ ಹಬ್ಬದ ಆ ಒಂದು ಆಚರಣೆಯನ್ನು ನಡೆಸಿ ಆನಂತರ ಆ ರಾತ್ರಿ ಹಿಡಿದುಕೊಡಲ್ಪಟ್ಟು ನಂತರ ಶಿಲುಬೆಗೆ ಹಾಕಲ್ಪಟ್ಟು 3 ದಿನಗಳ ನಂತರ ಪುನರುತ್ಥಾನ ಹೊಂದಿ ಏಳತಕ್ಕಂಥ ದಿನಗಳು ಬಂದಾಗ, ವಿಶೇಷವಾಗಿ ಹಿಡಿದುಕೊಡಲ್ಪಡತಕ್ಕಂಥ ಆ ಒಂದು ರಾತ್ರಿಯಲ್ಲಿ ಈ ಮಾತುಗಳನ್ನು ಹೇಳುವಂಥದ್ದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಅಥವಾ ಅವರ ಸೇವೆಯ ಕೊನೆಯ ಗಳಿಗೆಗಳಲ್ಲಿ ಅಥವಾ ಕೊನೆಯ ಸಮಯಗಳಲ್ಲಿ. ಇದಾದ ಮೇಲೆ ಇನ್ನೂ ಕೂಡ ಕೆಲವು ದಿನಗಳು ಅವರು ಸೇವೆ ಮಾಡಿದ್ದಾರೆ. ಆ ರಾತ್ರಿ ಅವ್ರನ್ನ ಹಿಡಿದುಕೊಟ್ಟರು, ಮಾರನೇ ದಿನ ಅವ್ರನ್ನ ಶಿಲುಬೆಗೆ ಹಾಕಿದರು. 3 ದಿನಗಳ ನಂತರ ಅವರು ತಿರುಗಿ ಎದ್ದು ಬಂದರು. ಆನಂತರ 40 ದಿನಗಳ ಕಾಲ ಶಿಷ್ಯರಿಗೆ ತೋರ್ಪಡಿಸಿಕೊಂಡರು. ಆ ದಿನಗಳಲ್ಲಿ ಕೂಡ ದೇವರ ವಾಕ್ಯವನ್ನು ಮಾತನಾಡಿರುವ ಬಗ್ಗೆ ದೇವರ ವಾಕ್ಯವನ್ನು ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹೇಗಿದ್ದರೂ ಅವರು ಸೇವೆಯ ಕೊನೆಯ ಸಮಯಗಳಲ್ಲಿ ಮಾತನಾಡಿದಂಥ ಮಾತು, ಆ ಶಿಲುಬೆಗೆ ಹಾಕಲ್ಪಡತಕ್ಕಂಥ ಹಿಂದಿನ ಸಾಯಂಕಾಲದಲ್ಲಿ ಸ್ವಾಮಿ ಆಡಿದಂಥ ಮಾತು ಇದು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ನೋಡ್ತಾ ಇದ್ದೇವೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಯೇಸುಸ್ವಾಮಿ ಹೇಳ್ತಿದ್ದಾರೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ನೋಡಿ, ಯೇಸುಸ್ವಾಮಿ ತಮ್ಮ ಸೇವೆಯ ಬಹಿರಂಗವಾದ 3.5 ವರ್ಷಗಳ ಸೇವೆಯ ಪ್ರಾರಂಭದಿಂದ ಈ ಪ್ರೀತಿಯ ಬಗ್ಗೆನೇ ಮಾತಾಡ್ತಾ ಬಂದಿದ್ದಾರೆ. ಪ್ರೀತಿಯ ಬಗ್ಗೆನೇ ಅವರು ಈ 3.5 ವರ್ಷಗಳ ಕಾಲ ಕೂಡ ಸುವಾರ್ತೆಯನ್ನು ಹೇಳಿದ್ದಾರೆ ಎಂಬುದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಅವರು ಹೇಳ್ತಾ ಇದ್ದಾರೆ, ನಿಮ್ಮ ನೆರೆಯವರನ್ನು ಪ್ರೀತಿಸಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ. ನೋಡಿ, ಇಡೀ ಧರ್ಮಶಾಸ್ತ್ರದ ತಾತ್ಪರ್ಯ ಪ್ರೀತಿಯಲ್ಲಿ ಅಡಕವಾಗಿದೆ ಎಂಬುದನ್ನು ಅವರು ಬಹಳ ಸವಿಸ್ತಾರವಾಗಿ ಹೇಳಿದರು.
ನೋಡಿ, ಇಡೀ ಧರ್ಮಶಾಸ್ತ್ರ ಅಥವಾ ದಶಾಜ್ಞೆಗಳು, ಇಡೀ ಧರ್ಮಶಾಸ್ತ್ರ, ಹಳೆಯ ಒಡಂಬಡಿಕೆ ವಾಕ್ಯಗಳೆಲ್ಲ ಅಥವಾ ಇಡೀ ಬೈಬಲ್ ವಾಕ್ಯಗಳೆಲ್ಲ 2 ಆಜ್ಞೆಗಳಲ್ಲಿ ಒಳಗೊಳ್ಳಿಸಬಹುದು ಎಂಬುದಾಗಿ ಕೂಡ ಅವರು ಹೇಳಿದರು. ನಿನ್ನ ದೇವರಾಗಿರೋ ಕರ್ತನನ್ನು ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಮನಸ್ಸು, ಪೂರ್ಣ ಶಕ್ತಿಯಿಂದ ಅಥವಾ ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕು ಎಂಬುದಾಗಿ. ಇನ್ನು ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಎಂಬುದಾಗಿ. ಈ 2 ಆಜ್ಞೆಗಳಲ್ಲಿ ಇಡೀ ಧರ್ಮಶಾಸ್ತ್ರ ಅಥವಾ ದೇವರ ವಾಕ್ಯ, ದೇವರ ಆಜ್ಞೆಗಳೆಲ್ಲ ಒಳಗೊಂಡಿದ್ದಾವೆ ಅಥವಾ ಮನುಷ್ಯನ ಕರ್ತವ್ಯಗಳೆಲ್ಲ ಈ 2 ಆಜ್ಞೆಗಳಲ್ಲಿ ಒಳಗೊಂಡಿದ್ದಾವೆ ಎಂಬುದನ್ನು ಯೇಸುಸ್ವಾಮಿ ಸೂಚಿಸಿದರು. ಈಗ ಅವರು ಪರಲೋಕಕ್ಕೆ ಏರಿ ಹೋಗುವಂಥ ಸಮಯ ಹತ್ತಿರ ಬಂದಿದೆ. ಅವರು ಶಿಲುಬೆ ಮೇಲೆ ಪ್ರಾಣ ಕೊಡುವಂಥ ಸಮಯ ಬಂದಿದೆ. ಅವರು ಈಗ ಈ ಭೂಮಿಗೆ ಬಂದಂಥ ತಮ್ಮ ಉದ್ದೇಶವನ್ನು ನೆರವೇರಿಸತಕ್ಕಂಥ, ಅತ್ಯಂತ ಪ್ರಧಾನವಾದ ಉದ್ದೇಶವನ್ನು ನೆರವೇರಿಸತಕ್ಕಂಥ ಸಮಯ ಹತ್ತಿರ ಬಂದಿದೆ. ಆಗ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಅಲ್ಲಿ ನಾವು ನೋಡಿದ್ದೇವೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ನೋಡಿ, ಈ ಪ್ರೀತಿಸಬೇಕು ಎಂಬಂಥದ್ದು ಯಾವಾಗಲೂ ಹೊಸ ಆಜ್ಞೆಯಾಗಿರುತ್ತದೆ. ನೋಡಿ, ವರ್ಷವೆಲ್ಲ ನಾವು ಕೇಳಿದರು, ಕಳೆದ ವರ್ಷ ಕೂಡ ಕೇಳಿದರು, 10 ವರ್ಷಗಳ ಹಿಂದಿನಿಂದ ಕೇಳ್ತಾ ಇದ್ದರು. ಇವತ್ತು ಇದು ಹೊಸ ಆಜ್ಞೆಯಾಗಿ ಬರುವಂಥದ್ದಾಗಿರುತ್ತೆ. ನೋಡಿ, ಇದಕ್ಕೆ ಸಮಾನವಾಗಿ ಯೇಸು ಸ್ವಾಮಿಯ ಪ್ರೀತಿಯ ಶಿಷ್ಯನಾಗಿದ್ದಂಥ ಯೋಹಾನ ಬರೀತಾ ಇರುವಂಥದ್ದನ್ನು ಯೋಹಾನ ಪತ್ರಿಕೆ ಅಥವಾ ಯೋಹಾನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದರ 7ನೇ ವಾಕ್ಯದಿಂದ, ಪ್ರಿಯರೇ, ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯಲ್ಲ, ಮೊದಲಿನಿಂದಲೂ ನಿಮಗಿದ್ದ ಹಳೆಯ ಅಪ್ಪಣೆಯಾಗಿದೆ. ಈ ಹಳೆಯ ಅಪ್ಪಣೆಯು ನೀವು ಕೇಳಿದ ವಾಕ್ಯವೇ, ಆದರೂ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯೇ. ಇದು ಆತನಲ್ಲಿಯೂ ನಿಮ್ಮಲ್ಲಿಯೂ ಸತ್ಯವಾಗಿದೆ. ಹೇಗೆಂದರೆ, ಕತ್ತಲೆಯು ಕಳೆದು ಹೋಗುತ್ತದೆ, ನಿಜವಾದ ಬೆಳಕು ಈಗ ಪ್ರಕಾಶಿಸುತ್ತದೆ. ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. ನೋಡಿ, ಆತ ಹೇಳ್ತಿದ್ದಾನೆ, ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯಲ್ಲ, ಅದು ಮೊದಲಿನಿಂದ ನಿಮಗಿದ್ದ ಹಳೆಯ ಅಪ್ಪಣೆಯಾಗಿದೆ. ಆ ಹಳೆಯ ಅಪ್ಪಣೆ ಅಂದರೆ ಅದು ನೀವು ಕೇಳಿದ ವಾಕ್ಯ. ಮತ್ತೆ ಹೇಳ್ತಿದ್ದಾನೆ, ಆದರೂ ನಾನು ನಿಮಗೆ ಬರೆಯುವಂಥದ್ದು ಹೊಸ ಅಪ್ಪಣೆಯಾಗಿದೆ. ಏನು? ನಾವು ಸಹೋದರನನ್ನು ಪ್ರೀತಿಸಬೇಕು ಎಂಬುದಾಗಿ. ಎಲ್ಲರನ್ನು ಪ್ರೀತಿಸಬೇಕು, ದೇವರ ಮಕ್ಕಳನ್ನು ಪ್ರೀತಿಸಬೇಕು. ನೋಡಿ, ಅಲ್ಲಿ ಯೇಸುಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವಂಥ ಸಮಯದಲ್ಲಿ ಹೇಳ್ತಾ ಇದ್ದಾರೆ, ಅಥವಾ ಏರಿ ಹೋಗಲಿಕ್ಕೆ ಇನ್ನು ಕೆಲವೇ ದಿನಗಳಿದ್ದಾವೆ. ಈಗ ಅವ್ರನ್ನ ಬಹಿರಂಗ ಸೇವೆ ಮಾಡ್ತಾ ಇದ್ದಂಥ ಆ ಒಂದು ಸಮಯಕ್ಕೆ ಅಂತ್ಯ ಬರ್ತಾ ಇದೆ. ಆ ಸಾಯಂಕಾಲದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಹಿಡಿಯುತ್ತಾರೆ. ಆಗ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಏನಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ, ಅಥವಾ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹೇಗೆ ಪ್ರೀತಿಸಬೇಕು? ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನೋಡಿ, ದೇವರು ನಮ್ಮನ್ನು ಪ್ರೀತಿಸಿದಂಥ ಪ್ರೀತಿ ಯಾವ ರೀತಿಯ ಪ್ರೀತಿಯಾಗಿತ್ತು. ನೋಡಿ, ನಾವು ಮನುಷ್ಯರನ್ನು ಪ್ರೀತಿಸುವಂಥ ಪ್ರೀತಿ ಯಾವ ರೀತಿಯಾದಂಥ ಪ್ರೀತಿ, ಯೇಸುಸ್ವಾಮಿ ಅದಕ್ಕೆ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ನೋಡಿ, ನಾವು ಪ್ರೀತಿಸುವಂಥದ್ದು ಹೇಗೆ? ನಮ್ಮನ್ನು ಪ್ರೀತಿಸುವವರನ್ನು ನಾವು ಪ್ರೀತಿಸ್ತೇವೆ. ಅಥವಾ ಲೋಕದಲ್ಲಿ ಮನುಷ್ಯರು ಮಾಡುವಂಥದ್ದು, ನಮ್ಮನ್ನು ಅಥವಾ ತಮ್ಮನ್ನು ಯಾರು ಪ್ರೀತಿಸ್ತಾರೋ ಅವರನ್ನು ಅವರು ಪ್ರೀತಿಸ್ತಾರೆ. ಯೇಸುಸ್ವಾಮಿ ಅದಕ್ಕೆ ಉದಾಹರಣೆಗಳನ್ನು ಹೇಳಿದ್ದಾರೆ. ನಮಗೆ ಸಾಲ ಕೊಟ್ಟರೆ ನಾವು ಅವರಿಗೆ ತಿರುಗಿ ಕೊಡ್ತೇವೆ ಅಥವಾ ಸಾಲ ಕೊಡ್ತೇವೆ. ನಮಗೆ ಉಪಕಾರ ಮಾಡಿದರೆ ನಾವು ಅವ್ರಿಗೆ ಉಪಕಾರ ಮಾಡ್ತೇವೆ. ನಮ್ಮನ್ನು ಯಾರಾದರೂ ಹೊಗಳಿದರೆ ನಾವು ಅವ್ರನ್ನ ತಿರುಗಿ ಹೊಗಳುತ್ತೇವೆ. ಆದರೆ ನಮಗೆ ಕೇಡು ಮಾಡಿದವರಿಗೆ ನಾವು ಕೇಡು ಮಾಡುವಂಥ ಒಂದು ವಿಚಾರವುಳ್ಳವರಾಗಿರ್ತೇವೆ. ಒಳ್ಳೆಯದನ್ನು ಮಾಡುವಂಥ ವಿಚಾರ ನಾವು ಮಾಡಿರುವುದಿಲ್ಲ. ನಮಗೆ ಹೊಗಳದವರನ್ನು ನಾವು ಹೊಗಳಲಿಕ್ಕೆ ಇಷ್ಟಪಡುವುದಿಲ್ಲ. ನಮಗೆ ಸಹಾಯ ಮಾಡದವರಿಗೆ ನಾವು ಸಹಾಯ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಇದು ಮನುಷ್ಯನ ಒಂದು ಗುಣ ಎಂಬುದಾಗಿ, ಅಥವಾ ಪಾಪಿಯಾದ ಮನುಷ್ಯನ ಒಳಗಡೆ ಇರುವಂಥ ಸ್ವಭಾವ ಎಂಬುದಾಗಿ. ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ದೇವರು ನಮ್ಮನ್ನು ಹೇಗೆ ಪ್ರೀತಿಸಿದ್ದಾರೆ? ನಮಗೆ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡಿ, ದೇವರು ನಮ್ಮನ್ನು ಹೇಗೆ ಪ್ರೀತಿಸಿದ್ದಾರೆ? ತನ್ನ ಸ್ವಂತ ಮಗನನ್ನು ಕೊಟ್ಟು. ಯಾವ ರೀತಿ ಕೊಟ್ಟಿದ್ದಾರೆ? ಮನುಷ್ಯನಾಗಿ ಲೋಕಕ್ಕೆ ಬಂದು ಶಿಲುಬೆ ಮೇಲೆ ಸಾಯುವುದಕ್ಕೋಸ್ಕರ ಕೊಡುವ ಪ್ರಕಾರವಾಗಿ ಕೊಟ್ಟು ಅವರು ನಮ್ಮನ್ನು ಪ್ರೀತಿಸಿದ್ದಾರೆ. ಅಂದರೆ ಅವರು ಹೇಗೆ ನಮ್ಮನ್ನು ಪ್ರೀತಿಸಿದ್ದಾರೆ? ಮಗನನ್ನೇ ಸಾಯುವುದಕ್ಕೆ ಕಳಿಸಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ದೇವರು ಹೇಗೆ ನಮ್ಮನ್ನು ಪ್ರೀತಿಸಿದ್ದಾರೆ? ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಪ್ರೀತಿಸಿದ್ದಾರೆ. ಯೇಸುಸ್ವಾಮಿ ಅದಕ್ಕೆ ಉದಾಹರಣೆಯಾಗಿ ಯೋಹಾನ ಸುವಾರ್ತೆ ಅದರ 15ನೇ ಅಧ್ಯಾಯದಲ್ಲಿ ಈ ಪ್ರಕಾರವಾಗಿ ಹೇಳಿರುವಂಥದ್ದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ
ಅದರ 12ನೇ ವಾಕ್ಯ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಈಗ ನೋಡಿ 12-13ನೇ ವಾಕ್ಯದಲ್ಲಿ ನೋಡಿದ್ದೇವೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಈಗ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಪ್ರೀತಿಸಿದ್ದಾರೆ. ಈಗ ನಾವು ಯಾರಿಗಾಗಿ ಸಾಯಬೇಕು ಎಂಬ ಅರ್ಥದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇಲ್ಲ. ಆದರೆ ನಮ್ಮ ಪ್ರಾಣಕ್ಕಿಂತಲೂ, ನಮ್ಮ ಸ್ವಯಂಕ್ಕಿಂತಲೂ, ಅಥವಾ ನಮ್ಮ ಲಾಭಕ್ಕಿಂತಲೂ, ನಮ್ಮ ಶಾರೀರಿಕ ಸುಖಕ್ಕಿಂತಲೂ, ಅಥವಾ ನಮ್ಮ ಒಂದು ಭೌತಿಕವಾದಂಥ ಗಳಿಕೆಗಿಂತಲೂ ನಾವು ಹೆಚ್ಚಾಗಿ ದೇವರನ್ನ ಪ್ರೀತಿಸಬೇಕು ಎಂಬುದಾಗಿ. ಅಥವಾ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಪ್ರೀತಿಸಿರಿ. ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಪ್ರೀತಿಸಿದ್ದಾನೆ. ನೋಡಿ, ನಮಗೆ ಇನ್ನೂ ಕೂಡ ನೋಡಲಿಕ್ಕೆ ಸಾಧ್ಯವಾಗ್ತದೆ. ರೋಮ ಪತ್ರಿಕೆಗೆ ನಾವು ಬರುವಂಥ ಸಮಯದಲ್ಲಿ ಅಲ್ಲಿ ನಾವು ವಾಕ್ಯವನ್ನು ನೋಡುವಂಥ ಸಮಯದಲ್ಲಿ ರೋಮ ಪತ್ರಿಕೆ ಅದರ 5ನೇ ಅಧ್ಯಾಯ ಅಲ್ಲಿ ಅದರ 5ನೇ ವಾಕ್ಯದಿಂದ ಅಲ್ಲಿ ನಾವು ಈ ಪ್ರಕಾರ ನೋಡುತ್ತೇವೆ, ಅಥವಾ 6ನೇ ವಾಕ್ಯದಿಂದ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ರಿಂದ 8ರವರೆಗಿನ ವಾಕ್ಯಗಳು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಅಶಕ್ತರಾಗಿದ್ದಾಗಲೇ, ನಾವು ಭಕ್ತಿಹೀನರಾಗಿದ್ದಾಗಲೇ, ನಾವು ಅನೀತಿವಂತರಾಗಿದ್ದಾಗಲೇ, ನಾವು ಉಪಕಾರ ನೆನೆಸದವರಾಗಿದ್ದಾಗಲೇ, ಅಥವಾ ನಾವು ಪಾಪಿಗಳಾಗಿದ್ದಾಗಲೇ, ಇನ್ನು ಕೂಡ ನಾವು ನೋಡುವಂಥವರಾಗಿದ್ದೇವೆ 10ನೇ ವಾಕ್ಯದಲ್ಲಿ, ದೇವರಿಗೆ ವೈರಿಗಳಾಗಿದ್ದ ನಾವು, ಅಂದರೆ ನಾವು ವೈರಿಗಳು ಸಹ ಆಗಿದ್ದೆವು. ನೋಡಿ, ನಾವು ಎಷ್ಟೆಲ್ಲ ಅಯೋಗ್ಯತೆಗಳು ಉಳ್ಳವರು ಎಂಬುದಾಗಿ. ನಮ್ಮ ಅಯೋಗ್ಯತೆಯ ಪಟ್ಟಿ ಬಹಳ ದೊಡ್ಡದಾಗಿತ್ತು. ನಾವು ಅಶಕ್ತರು, ನಾವು ಬಲಹೀನರು, ನಾವು ಅನೀತಿವಂತರು, ಉಪಕಾರ ನೆನೆಸದವರು, ಪಾಪಿಗಳು, ಇನ್ನೂ ಕೂಡ ಪಟ್ಟಿ ಮುಂದುವರಿತದೆ, ವೈರಿಗಳು, ಅವಿಧೇಯರು, ದೇವರ ಮಾತನ್ನು ಕೇಳದವರು, ದೇವರ ಶಬ್ದಕ್ಕೆ ಕಿವಿಗೊಡುವುದಕ್ಕೆ ಮನಸ್ಸಿಲ್ಲದವರು, ಹೃದಯವನ್ನು ಕಠಿಣ ಮಾಡಿಕೊಂಡವರು, ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದವರು. ನೋಡಿ, ಏನೆಲ್ಲ ರೀತಿಯಲ್ಲಿ ನಾವು ಕೆಟ್ಟವರಾಗಿದ್ದಾಗ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಈಗ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಈ ಲೋಕದ ಬುದ್ಧಿ, ಲೋಕದ ಸ್ವಭಾವ ಹೀಗೇ ಉಂಟು, ಆದರೆ ನೀವೇನು ಮಾಡಿ, ಅವ್ರನ್ನ ಪ್ರೀತಿಸಿರಿ. ಇನ್ನು ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಲೋಕದವರನ್ನು ಪ್ರೀತಿಸುವುದು ಒಂದು ಕಡೆ ಇರುವಾಗಲೇ ನೀವು ನಿಮ್ಮ ಸಹೋದರರನ್ನು ಪ್ರೀತಿಸಿರಿ, ನಿಮ್ಮ ಸಹೋದರರನ್ನು ಪ್ರೀತಿಸಿರಿ. ಈಗ ನಾವು ಕೆಲವೊಮ್ಮೆ ಕೇಳ್ಬೋದು, ಸ್ವಾಮಿ ನಮ್ಮ ಕುಟುಂಬದಲ್ಲಿರುವ ಸಹೋದರರನ್ನು ನಾವು ಪ್ರೀತಿಸಿದರೆ ಸಾಲದ ಎಂಬುದಾಗಿ. ಹೌದು, ನಮ್ಮ ಕುಟುಂಬದಲ್ಲಿರುವ ಸಹೋದರರನ್ನು ನಾವು ಪ್ರೀತಿಸಬೇಕು. ನಾವು ಒಡ ಹುಟ್ಟಿದ ಸಹೋದರ ಸಹೋದರಿಯರನ್ನು ನಾವು ಪ್ರೀತಿಸಬೇಕು. ಆದರೆ ನಾವು ಕೇವಲ ಒಡ ಹುಟ್ಟಿದ ಸಹೋದರ ಸಹೋದರಿಯರನ್ನು ಮಾತ್ರ ಪ್ರೀತಿಸುವವರಾಗಿರದೆ, ರಕ್ಷಣೆ ಹೊಂದಿದಂಥ ದೇವರ ಮಕ್ಕಳಾಗಿರುವ ಎಲ್ಲರನ್ನು ನಾವು ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಎಲ್ಲರನ್ನು ನಾವು ಪ್ರೀತಿಸಬೇಕು, ದೇವರಿಂದ ಹುಟ್ಟಿದ ಪ್ರತಿಯೊಬ್ಬೊಬ್ಬರನ್ನು ನಾವು ಪ್ರೀತಿಸಬೇಕು ಎಂಬುದಾಗಿ. ನೋಡಿ, ಅದಕ್ಕೆ ಒಂದೆರಡು ವಾಕ್ಯಗಳನ್ನು ನಾವು ನೋಡುವಂಥ ಸಮಯದಲ್ಲಿ ನಾವು ಯೋಹಾನನು ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ ಅದರ 20ನೇ ವಾಕ್ಯ, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಮತ್ತು ನೋಡ್ತೇವೆ, ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ನೋಡಿ, ಕಣ್ಣಿಗೆ ಕಾಣುವ ಸಹೋದರನನ್ನು ಪ್ರೀತಿಸದವನು ಕಣ್ಣಿಗೆ ಕಾಣದ ದೇವರನ್ನ ಪ್ರೀತಿಸಲಿಕ್ಕೆ ಆಗುವುದಿಲ್ಲ. ಈಗ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿಯಿಂದ ಹುಟ್ಟಿದ ಇತರ ಸಹೋದರರು ಮಾತ್ರವಲ್ಲ, ಈಗ ರಕ್ಷಣೆ ಹೊಂದಿದ ಎಲ್ಲರನ್ನ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪ್ರೀತಿಸಿರಿ. ಅದಕ್ಕೆ ಬಣ್ಣದ ವ್ಯತ್ಯಾಸವಾಗಲಿ, ಸೌಂದರ್ಯದ ವ್ಯತ್ಯಾಸವಾಗಲಿ, ವಿದ್ಯಾಭ್ಯಾಸದ ವ್ಯತ್ಯಾಸವಾಗಲಿ, ಆರೋಗ್ಯದ ವ್ಯತ್ಯಾಸವಾಗಲಿ, ಅಂತಸ್ತು, ಹಣ, ಆಸ್ತಿಯ ವ್ಯತ್ಯಾಸವಾಗಲಿ ಇಲ್ಲ, ಎಲ್ಲರನ್ನ ಪ್ರೀತಿಸಿರಿ ಎಂಬುದಾಗಿ. ಮುಂದೆ ನಾವು ನೋಡ್ತೇವೆ, ಯೋಹಾನನ ಪತ್ರಿಕೆ 1ನೇ ಪತ್ರಿಕೆ 5ನೇ ಅಧ್ಯಾಯ ಅದರ 1ನೇ ವಾಕ್ಯ,
ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯೇಸು, ನಾವು ಈ ಕಾಲದಲ್ಲಿ ಯೇಸು ಕ್ರಿಸ್ತರು ಎಂಬುದಾಗಿ ಅಥವಾ ಯೇಸು ಕ್ರಿಸ್ತ ಎಂಬುದಾಗಿ ಹೇಳಿಬಿಡ್ತೇವೆ. ಇಲ್ಲಿ ನೋಡ್ತೇವೆ ಯೇಸುವು ಕ್ರಿಸ್ತನೆಂದು. ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಅವರಿಗೆ ಕೊಡಮಾಡಲಾಗಿದ್ದಂಥ ಹೆಸರು ಯೇಸು. ದೇವದೂತರೇ ಸೂಚನೆ ಕೊಟ್ಟಿದ್ದರು, ಅಥವಾ ದೇವದೂತನ ಮೂಲಕವಾಗಿ ಮರಿಯಳಿಗೆ ಅಥವಾ ಆ ಹೆಸರು ಕೊಡಲ್ಪಟ್ಟಿತ್ತು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರ ಪಾಪದಿಂದ ಬಿಡಿಸುವವನು, ಬಿಡಿಸಿ ಕಾಯುವವನು ಯೇಸು. ಅದು ಮನುಷ್ಯನಾಗಿ ಬಂದಾಗ ಇದ್ದಂಥ ಹೆಸರು. ಕ್ರಿಸ್ತನು ಎಂಬಂಥದ್ದು ಅನಾದಿಯಾಗಿ ಇದ್ದಂಥ ಹೆಸರು. ಪಾಪ ಪರಿಹಾರಕ್ಕಾಗಿ, ದೇವರ ರಾಜ್ಯದ ಸ್ಥಾಪನೆಗೋಸ್ಕರವಾಗಿ, ಲೋಕದ ಉದ್ಧಾರಕ್ಕಾಗಿ ದೇವರಿಂದ ಬರುವಂಥ ದೇವಕುಮಾರನು, ಅಥವಾ ದೇವರು ಭೂಮಿಯಲ್ಲಿ ಮನುಷ್ಯನಾಗಿ ಬರುವಾಗ ಆತನನ್ನು ಮೆಸ್ಸಿಯನು ಅಥವಾ ಕ್ರಿಸ್ತನು ಎಂದು ಕರೆಯಲಾಗ್ತದೆ ಎಂಬುದಾಗಿ. ನೋಡಿ, ಯಹೂದ್ಯರೆಲ್ಲರೂ ನಿರೀಕ್ಷಿಸಿದರು, ಆ ಕ್ರಿಸ್ತನು ಬರುತ್ತಾನೆ ಅಥವಾ ಮೆಸ್ಸಿಯನು ಬರುತ್ತಾನೆ ಅಂತ ಯಹೂದ್ಯರೆಲ್ಲರಿಗೆ ನಿರೀಕ್ಷೆ ಇತ್ತು. ಸಮಾರ್ಯರು, ಅವರು ಸಮ್ಮಿಶ್ರ ಜನಾಂಗ, ಅವರಿಗೆ ಸಹ ನಿರೀಕ್ಷೆ ಇತ್ತು. ಲೋಕದ ಬಹುತೇಕ ಜಾತಿ ಮತ ಪಂಗಡಗಳಲ್ಲಿ ಮೆಸ್ಸಿಯನು, ಅಥವಾ ಈ ನಮ್ಮ ಭಾರತೀಯ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಅವತಾರ, ದೇವರ ಅವತಾರ ಭೂಮಿಗೆ ಬರುವಂಥದ್ದಾಗಿರುತ್ತದೆ ಎಂಬುದಾಗಿ ನಂಬಿದ್ರು. ಅದಕ್ಕೆ ನೋಡಿ, ಯೇಸು ಸ್ವಾಮಿ ಹುಟ್ಟಿದಂಥ ಸಮಯದಲ್ಲಿ ಮೂಡಣ ದೇಶಗಳ ಜನರು, ಸತ್ಯವೇದ ಪಂಡಿತರುಗಳು ಹೇಳ್ತಾರೆ, ಭಾರತದಿಂದ ಕೂಡ ಯೇಸು ಸ್ವಾಮಿ ಹುಟ್ಟಿದಂಥ ಸಮಯದಲ್ಲಿ ಜೋಯಿಸರುಗಳು ಹೋಗಿದ್ದಾರೆ ಎಂಬುದಾಗಿ ಅವರು ತಿಳಿದುಕೊಂಡರು. ಲೋಕದ ಉದ್ಧಾರಕನು, ದೇವರ ಅವತಾರ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಾಗಿದೆ. ಆತ ಭೂಮಧ್ಯದಲ್ಲಿ ಅಥವಾ ಭೂಮಿಯ ಕೇಂದ್ರ ಬಿಂದುವಾಗಿರುವ ಯೆರೂಸಲೇಮಿನಲ್ಲಿ ಅಥವಾ ಬೇತ್ಲೆಹೇಮಿನಿಂದ ಕೆಲವೇ ಕಿಲೋಮೀಟರ್ಗಳ ದೂರ ಆ ಬೇತ್ಲೆಹೇಮಿನಲ್ಲಿ ಹುಟ್ಟಿದ್ದಾನೆ ಎಂಬುದನ್ನು ಅವರು ತಿಳಿದುಕೊಂಡರು. ಆತನನ್ನು ನೋಡುವುದಕ್ಕಾಗಿ, ಆತನನ್ನು ಆರಾಧನೆ ಮಾಡುವುದಕ್ಕಾಗಿ ಜನ ಹೊರಟು ಹೋಗಿದ್ದರು. ಹಾಗಾಗಿ ಲೋಕದ ಎಲ್ಲ ಜನ ನಿರೀಕ್ಷಿಸಿದರು. ಈಗ ನಾವು ನೋಡ್ತೇವೆ, ಯೇಸುವೇ ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದ್ದಾನೆ. ಯೇಸುವೇ ಲೋಕರಕ್ಷಕನು, ಯೇಸುವೇ ದೇವಕುಮಾರನು, ಯೇಸುವೇ ನನ್ನನ್ನು ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದವನು, ನನ್ನ ಪಾಪ ಪರಿಹಾರಕ್ಕಾಗಿ ಆತ ಬಲಿಯಾಗಿ ಯಜ್ಞವಾಗಿ ತನ್ನನ್ನೇ ಅರ್ಪಣೆ ಮಾಡಿಕೊಂಡಿದ್ದಾನೆ. ಯಾರು ನಂಬುವವರಾಗಿದ್ದಾರೆ? ಅವರು ದೇವರಿಂದ ಹುಟ್ಟುತ್ತಾರೆ ಅಥವಾ ದೇವರಿಂದ ಹುಟ್ಟಿದವರಾಗಿದ್ದಾರೆ. ಅವರಿಗೆ ಸಾಲ್ವೇಷನ್, ಮುಕ್ತಿ ಮೋಕ್ಷ ದೊರಕುವಂಥದ್ದಾಗಿರುತ್ತದೆ. ಮತ್ತು ನಾವು ನೋಡ್ತೇವೆ, ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸುತ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನ ಪ್ರೀತಿಸುತ್ತಾನೆ. ನೋಡಿ, ಯಾರು ತಂದೆಯನ್ನು ಪ್ರೀತಿಸ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನ ಪ್ರೀತಿಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ತಂದೆ ಮೇಲೆ ಪ್ರೀತಿ ಇರುವಂಥ, ಲೌಕಿಕವಾಗಿಯೇ ಹೇಳುವ ತಂದೆಯ ಮೇಲೆ ಪ್ರೀತಿ ಇರುವಂಥ ಪ್ರತಿ ಮನುಷ್ಯನು ತಂದೆಯಿಂದ ಹುಟ್ಟಿದ ಇತರ ಮಕ್ಕಳನ್ನು, ಅಂದರೆ ತನ್ನ ಸಹೋದರ ಸಹೋದರಿಯರನ್ನು, ಒಡ ಹುಟ್ಟಿದವರನ್ನು ಕೂಡ ಪ್ರೀತಿಸ್ತಾನೆ. ತಂದೆ ತಾಯಿ ಮೇಲೆ ನಿಜವಾಗಿ ಪ್ರೀತಿ ಇರುವುದಾದರೆ ಆ ತಂದೆ ತಾಯಿ ಉಳಿದ ಮಕ್ಕಳನ್ನು ಪ್ರೀತಿಸಲಿಕ್ಕೆ ಅವನು ಬದ್ಧನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ಹಾಗೆ ನೀವು ಪ್ರೀತಿಸಿರಿ. ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬನ ಮೇಲೊಬ್ಬನಿಗೆ ಪ್ರೀತಿ ಇದ್ದರೆ, ಅಥವಾ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು ಅಂದನು. ಈ ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇರುವುದಾದರೆ ಹೇಗೆ ಪ್ರೀತಿಸಬೇಕು? ನಾವು ಆಗಲೇ ವಾಕ್ಯದಲ್ಲಿ ನೋಡಿದ್ದೇವೆ. ಅವನು ನಮಗೆ ಉಪಕಾರ ಮಾಡಿದ್ದಾನೆ ಎಂಬುದಕ್ಕಾಗಿ ಅಲ್ಲ, ಮಾಡದಿದ್ದರು. ಅವನು ನಮಗೆ ಸಹಾಯ ಮಾಡಿದ್ದಾನೆ ಎಂಬುದಕ್ಕಾಗಿ ಅಲ್ಲ, ಸಹಾಯ ಮಾಡದಿದ್ದರು. ಆತ ಬಲಿಷ್ಠನಾಗಿದ್ದಾನೆ, ಸೌಂದರ್ಯವುಳ್ಳವನಾಗಿದ್ದಾನೆ, ಶ್ರೀಮಂತನಾಗಿದ್ದಾನೆ, ಬಹಳ ಒಳ್ಳೆಯವನಾಗಿದ್ದಾನೆ, ನೀತಿವಂತನಾಗಿದ್ದಾನೆ ಎಂಬುದಾಗಿ ಅಲ್ಲ. ಆತ ದೇವರಿಂದ ಹುಟ್ಟಿದ್ದಾನೆ, ಆತ ದೇವರನ್ನು ಹಿಂಬಾಲಿಸ್ತಾ ಇದ್ದಾನೆ, ಯೇಸುವಿನ ಮಗನಾಗಿದ್ದಾನೆ. ಅದಕ್ಕಾಗಿ ಆತನನ್ನು ಪ್ರೀತಿಸ್ತೇನೆ. ಆತನಲ್ಲಿ ತಪ್ಪುಗಳು ಸಂಭವಿಸಿದರೂ ಆತನನ್ನು ಪ್ರೀತಿಸ್ತೇನೆ. ಆತ ದೇವರ ಮಗನಾಗಿದ್ದಾನೆ, ಆತನನ್ನು ಪ್ರೀತಿಸ್ತೇನೆ. ಆದ ಸಹಾಯ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ. ಅನೇಕ ಸಂಗತಿಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ನಾವು ಶೀಘ್ರವಾಗಿ ಮುಂದಕ್ಕೆ ಹೋಗುವಂಥ ಸಮಯದಲ್ಲಿ ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ,
ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನ ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನ ಪ್ರೀತಿಸ್ತಾ ಬಂದನು. ನೋಡಿ, ಈಗ ನಾವು ನೋಡ್ತಾ ಇದ್ದೇವೆ, ಪಸ್ಕ ಹಬ್ಬದ ಮುಂದೆ ಅಥವಾ ಪಸ್ಕ ಹಬ್ಬ ಆದ ಮೇಲೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು, ಅಥವಾ ಈ ಲೋಕದಿಂದ ನಾನು ಹೊರಡಬೇಕಾದ ಕಾಲ ಬಂದಿದೆ ಎಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನ ಪ್ರೀತಿಸಿ ಪರಿಪೂರ್ಣವಾಗಿ ಅವ್ರನ್ನ ಪ್ರೀತಿಸ್ತಾ ಬಂದನು. ಯೇಸುವಿಗೆ ಗೊತ್ತಾಯಿತು, ಅಥವಾ ಯೇಸುವಿಗೆ ಗೊತ್ತಿತ್ತು, ನಾನು ಇದಾದ ಮೇಲೆ ನಾನು ತಂದೆ ಬಳಿಗೆ ಹೋಗ್ತೇನೆ, ಈ ಪಸ್ಕ ಹಬ್ಬ ಆದ ಮೇಲೆ ನಾನು ತಂದೆ ಬಳಿಗೆ ಹೋಗ್ತೇನೆ, ಆದರೆ ಹೋಗೋದ್ರೊಳಗೆ ನಾನು ಪರಿಪೂರ್ಣವಾಗಿ ಪ್ರೀತಿಸಬೇಕು. ಹೌದು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುವಿಯ ಮರಳಿ ಬರೋಣ ಅಥವಾ ಲೋಕದಲ್ಲಿ ನಮ್ಮ ಪ್ರಯಾಣ ಮುಗಿಯುವ ಅಥವಾ ಲೋಕದ ಪ್ರಯಾಣ ಮುಗಿಯುವ ಅಥವಾ ಮರಳಿ ಬರೋಣದ ಸಮಯ ಹತ್ತಿರವಾಗಿದೆ. ಯಾವಾಗ ಎಂಬುದು ನಮಗೆ ಗೊತ್ತಿಲ್ಲ. ಕೆಲವೊಮ್ಮೆ ಈ ದಿನವಾಗಿರ್ಬೋದು, ಇನ್ನು 10 ವರ್ಷಗಳ ನಂತರವಾಗಿರ್ಬೋದು, ಕೆಲವೊಮ್ಮೆ 100 ವರ್ಷಗಳ ನಂತರವಾಗಿದ್ದಿರ್ಬೋದು, ಕೆಲವೊಮ್ಮೆ ನಾಳೆ ಆಗಿರ್ಬೋದು, ಅಥವಾ ಬರುವ ಸಂಡೇ ಆಗಿದ್ದಿರ್ಬೋದು, ನಮ್ಗೆ ಗೊತ್ತಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಖಂಡಿತವಾಗಿ ನಾವು ಈ ಲೋಕದಿಂದ ಬಿಟ್ಟು ಹೋಗಬೇಕು ಅಥವಾ ಯೇಸು ಕ್ರಿಸ್ತನ ಬರೋಣದಲ್ಲಿ ರಕ್ಷಣೆ ಹೊಂದಿದವರು ಎತ್ತಲ್ಪಡಬೇಕು. ಹಾಗಿರುವಾಗ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ? ಕಾಲ ಬಂತೆಂದು ತಿಳ್ಕೊಂಡು ಲೋಕದಲ್ಲಿರೋ ತನ್ನ ಪ್ರೀತಿಸಿ ಪರಿಪೂರ್ಣವಾಗಿ ಅವ್ರನ್ನ ಪ್ರೀತಿಸ್ತಾ ಬಂದನು. ನಾವು ಕೂಡ ಏನು ಮಾಡಬೇಕು? ಪರಿಪೂರ್ಣವಾಗಿ ಪ್ರೀತಿಸಬೇಕು, ಬೇಷರತ್ತಾಗಿ ಪ್ರೀತಿಸಬೇಕು, ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು, ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ಹೇಳಿದ್ದಾರೆ, ಸಹೋದರನನ್ನು ಪ್ರೀತಿಸಿರಿ, ಎಲ್ಲರನ್ನ ಪ್ರೀತಿಸಿರಿ, ನಿಮ್ಮೊಳಗೆ ಪ್ರೀತಿ ಇರಲಿ. ಪ್ರೀತಿ ಏನು ಮಾಡ್ತದೆ? ನೀವು ನಿಮ್ಮೊಳಗೆ ಪರಸ್ಪರ ಪ್ರೀತಿಸುವುದಾದರೆ, ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇರುವುದಾದರೆ ನಿಮ್ಮನ್ನು ನನ್ನ ಶಿಷ್ಯರೆಂದು ಲೋಕ ತಿಳಿದುಕೊಳ್ತದೆ. ನಿಮ್ಮೊಳಗೆ ಮೊದಲು ಪ್ರೀತಿ ಇರಲಿ. ಇನ್ನು ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮೊಳಗೆ ಮಾತ್ರವಲ್ಲ, ನೀವೇನು ಮಾಡಿ, ನಿಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸಿರಿ, ನಿಮಗೆ ಹಿಂಸೆ ಕೊಡುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಿಮ್ಮ ನೆರೆಯವರಿಗಾಗಿ ಪ್ರಾರ್ಥನೆ ಮಾಡಿರಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಇನ್ನೊಂದು ವಾಕ್ಯವನ್ನು ನೋಡುವಂಥ ಸಮಯದಲ್ಲಿ 1 ಪೇತ್ರ 4ನೇ ಅಧ್ಯಾಯ ಅದರ 7ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡುವವರಾಗಿದ್ದೇವೆ. 1 ಪೇತ್ರ 4ನೇ ಅಧ್ಯಾಯ ಅದರ 7ನೇ ವಾಕ್ಯ, ಅಲ್ಲಿ ಬಹಳ ಸ್ಪಷ್ಟವಾಗಿ ಪವಿತ್ರಾತ್ಮ ಹೇಳ್ತಾ ಇದ್ದಾನೆ, ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದುದರಿಂದ ನೀವು ಜಿತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರ್ರಿ. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ, ಪ್ರೀತಿ ಬಹುಪಾಪಗಳನ್ನು ಮುಚ್ಚುತ್ತದೆ. ಅಲ್ಲಿ ನಾವು ನೋಡ್ತೇವೆ, ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಅಥವಾ ಅಂತ್ಯಕಾಲ ಹತ್ತಿರವಾಗಿದೆ. ಲೋಕದ ಒಂದು ಪ್ರಯಾಣದ ಕಾಲ ಅಂತ್ಯಕ್ಕೆ ನಡೀತಾ ಇದೆ. ಯೇಸು ಕ್ರಿಸ್ತನ ಬರೋಣದ ಸಮಯದ ಹತ್ತಿರಕ್ಕೆ ನಾವು ನಡೀತಾ ಇದ್ದೇವೆ. ಈಗ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದುದರಿಂದ ನೀವು ಜಿತೇಂದ್ರಿಯರಾಗಿಯೂ ಅಥವಾ ನಿಮ್ಮ ಶರೀರವನ್ನು ಜಯಿಸುವುದಕ್ಕೆ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥಚಿತ್ತರಾಗಿರ್ರಿ. ಅದಕ್ಕಿಂತ ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ನೋಡಿ, ನೀವು ಪ್ರಾರ್ಥನೆ ಮಾಡಬೇಕು, ಜಿತೇಂದ್ರಿಯರಾಗಿರಬೇಕು, ಸ್ವಸ್ಥಚಿತ್ತರಾಗಿರಬೇಕು. ಅಥವಾ ಅಲ್ಲಿ ನೋಡ್ತೇವೆ, ಜಿತೇಂದ್ರಿಯರು ಶರೀರವನ್ನು ಜಯಿಸಿ ಅಥವಾ ಶರೀರದ ಇಚ್ಛೆಗಳ ಮೇಲೆ ಜಯವನ್ನು ಸಾಧಿಸುವವರಾಗಿ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥಚಿತ್ತರಾಗಿರಬೇಕು. ಅದಕ್ಕಿಂತ ಮೊದಲು ನಿಮ್ಮೊಳಗೆ ಪ್ರೀತಿ ಇರಬೇಕು. ಪ್ರೀತಿ ಏನು ಮಾಡ್ತದೆ? ಬಹುಪಾಪಗಳನ್ನು ಮುಚ್ಚಿಬಿಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ನಮಗೆ ಪ್ರೀತಿ ಇದ್ದರೆ ನಾವೇನು ಮಾಡ್ತೇವೆ? ಮತ್ತೊಬ್ಬರ ತಪ್ಪುಗಳನ್ನು ಮುಚ್ಚಿ ಹಾಕಿಬಿಡ್ತೇವೆ. ನಾನು ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ನಾವು ರಸ್ತೆ ಮೇಲೆ ಹೋಗುವಂಥ ಸಮಯದಲ್ಲಿ, ನಾವು ವಾಹನವನ್ನು ಚಾಲನೆ ಮಾಡುತ್ತಾ ಹೋಗುವಂಥ ಸಮಯದಲ್ಲಿ ಅಥವಾ ಡ್ರೈವಿಂಗ್ ಮಾಡ್ತಾ ಹೋಗುವಂಥ ಸಮಯದಲ್ಲಿ ನಮ್ಮ ಮುಂದೆ ಯಾರೋ ಒಬ್ಬರು ಆಕಸ್ಮಿಕವಾಗಿ ಅಡ್ಡ ಬಂದಿದ್ದಾರೆ. ಆದರೆ ಅಪಘಾತವೇನೂ ಸಂಭವಿಸಲಿಲ್ಲ, ಅಡ್ಡ ಬಂದಿದ್ದಾರೆ. ನಮ್ಮ ಕುಟುಂಬದವರಾಗಲಿ, ನಮಗೆ ಬಹಳ ಹತ್ತಿರದವರು, ನಮ್ಮ ಸ್ನೇಹಿತರಾಗಲಿ ಹಾಗೆ ಅಡ್ಡ ಬಂದರೆ ನಾವು ಅವ್ರನ್ನ ನೋಡಿ ನಗ್ತೇವೆ, ಹಾಯ್ ಬಾಯ್ ಮಾಡ್ತೇವೆ, ಓ ನೀವಾ ಎಂಬುದಾಗಿ ಕೇಳ್ತೇವೆ. ಆದರೆ ಬೇರೆಯವರಾಗಿದ್ದರೆ ಕೆಲವೊಮ್ಮೆ ಜಗಳ ಮಾಡುವವರಾಗಿರ್ತಾರೆ, ಬೈಯೋರಾಗಿರ್ತಾರೆ, ಏನೇನೋ ಕೆಟ್ಟ ಮಾತುಗಳನ್ನು ಆಡುವವರಾಗಿರ್ತಾರೆ. ನೋಡಿ, ಎಷ್ಟು ಸ್ಪಷ್ಟವಾಗಿ ಒಂದು ಉದಾಹರಣೆ ಮೂಲಕ ತಿಳಿದುಕೊಳ್ಳಿಕ್ಕೆ ಆಗ್ತದೆ. ನಮ್ಮವರ ತಪ್ಪುಗಳನ್ನು ನಾವು ಕ್ಷಮಿಸಿ ಬಿಡ್ತೇವೆ, ಮುಚ್ಚಿಬಿಡ್ತೇವೆ. ನಮ್ಮವರು ತಪ್ಪು ಮಾಡಿದರೆ ಕೆಲವರು ಏನು ಮಾಡ್ತಾರೆ? ಎಷ್ಟು ಹಣ ಕೊಟ್ಟಾದರೂ ಆ ತಪ್ಪನ್ನು ಮುಚ್ಚಿ ಹಾಕಿಬಿಡಬೇಕು. ಇದು ಬಹಿರಂಗವಾಗಬಾರದು. ನಮ್ಮವರು ಮಾಡಿದ ತಪ್ಪು ಯಾರಿಗೆ ಗೊತ್ತಾಗಬಾರದು.
ಹಣ ಕೊಟ್ಟಾದರೂ, ಲಂಚ ಕೊಟ್ಟಾದರೂ, ಏನಾದರೂ ಮಾಡಿ ನಮ್ಮವರ ತಪ್ಪುಗಳನ್ನು ಮುಚ್ಚಿ ಹಾಕಬೇಕು. ನನ್ನ ಮಕ್ಕಳ ತಪ್ಪುಗಳನ್ನು, ನನ್ನ ಸ್ನೇಹಿತನ ತಪ್ಪುಗಳನ್ನು, ನನ್ನ ಸಹೋದರನ ತಪ್ಪುಗಳನ್ನು ಮುಚ್ಚಿ ಹಾಕಬೇಕು. ನೋಡಿ, ನಾವು ವಿಚಾರ ಮಾಡ್ತೇವೆ. ಆದರೆ ದೇವರ ವಾಕ್ಯ ಅದನ್ನೇ ಹೇಳ್ತದೆ. ಪ್ರೀತಿ ಏನು ಮಾಡ್ತದೆ? ಬಹು ಪಾಪಗಳನ್ನು ಮುಚ್ಚಿಬಿಡ್ತದೆ. ನಾವು ನಮ್ಮ ಸಹೋದರ ತಪ್ಪುಗಳನ್ನು, ಕೊರತೆಗಳನ್ನು ಎಲ್ಲ ಕಡೆ ಸಾರಿ ಹೇಳುತ್ತಾ, ಕೂಗಿ ಹೇಳುತ್ತಾ ಇರುವುದಿಲ್ಲ. ಹಾಗೆ ಆ ಪ್ರೀತಿ ನಮ್ಮಲ್ಲಿರಬೇಕು. ನಾವು ಈ ರಾಜ್ಯದಿಂದ, ಈ ಲೋಕದಿಂದ ಕರ್ತನ ಬಳಿಗೆ ಹೋಗಬೇಕಂತ ಹೇಳಿದರೆ ಈ ರೀತಿ ಪ್ರೀತಿ ನಮ್ಮಲ್ಲಿರಬೇಕು. ಇನ್ನು 2 ಸಮುವೇಲ 1ನೇ ಅಧ್ಯಾಯ ಅದರ 20ನೇ ವಾಕ್ಯದಲ್ಲಿ, ನಾನು ಆ ಭಾಗಗಳನ್ನು ಓದಲಿಕ್ಕೆ ಹೋಗಲ್ಲ, ಜಸ್ಟ್ ಆಗಿ ಹೇಳ್ತಾ ಹೋಗ್ತೇನೆ. ಅಲ್ಲಿ ಸೌಲ ಮತ್ತು ಯೋನಾತಾನರು ಮರಣ ಹೊಂದಿದ್ದರು. ಈಗ ದಾವೀದ ಹೇಳ್ತಿದ್ದಾನೆ, ಗತ್ ಊರಿನ ಬೀದಿಗಳಲ್ಲಿ, ಅಷ್ಕೆಲೋನಿನ ಬೀದಿಗಳಲ್ಲಿ ಇದನ್ನು ನೀವು ಘೋಷಣೆ ಮಾಡಬೇಡಿ, ಸಾರಬೇಡಿ, ಯಾಕಂದರೆ ಫಿಲಿಸ್ಟಿಯ ಕನ್ನಿಕೆಯರು ನಕ್ಕಾರು ಎಂಬುದಾಗಿ, ಅಥವಾ ಅವರು ನಮ್ಮನ್ನು ಗೇಲಿ ಮಾಡ್ತಾರೆ ಎಂಬುದಾಗಿ. ಅಂದರೆ ಸೌಲ ಯೋನಾತಾನರು ಅವರು ಮರಣ ಹೊಂದಿದ್ದು ದಾವೀದನಿಗೆ ಸಂತೋಷವಾಗಲಿಲ್ಲ. ಯೋನಾತಾನ ದಾವೀದನ ಸ್ನೇಹಿತನಾಗಿದ್ದ, ಆದರೆ ಸೌಲನ ಮಗನಾಗಿದ್ದ. ಸೌಲ ದಾವೀದನನ್ನು ಕೊಲ್ಲಬೇಕು ಎಂಬುದಾಗಿ ಎಷ್ಟೋ ಬಾರಿ ಪ್ರಯತ್ನ ಮಾಡಿದ್ದ. ಆದರೆ ದೇವರ ಕೃಪೆಯಿಂದ ದಾವೀದ ಬದುಕಿ ಉಳಿದಿದ್ದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡುವಂಥವರಾಗಿದ್ದೇವೆ. ಈ ದಾವೀದನ ಮನಸ್ಸಿನ ಬಗ್ಗೆ ಅಲ್ಲಿ ಪವಿತ್ರಾತ್ಮ ಹೇಳ್ತಾ ಇದ್ದಾನೆ. ದಾವೀದ ಹೇಳ್ತಿದ್ದಾನೆ, ಅವರ ಆ ಮರಣವನ್ನು, ಅವರ ಬೀಳುವಿಕೆಯನ್ನು, ಅವರ ಪತನವನ್ನು ನಾವು ಘೋಷಣೆ ಮಾಡಬಾರ್ದು, ಎಲ್ಲ ಕಡೆ ಹೇಳಬಾರ್ದು. ಹೌದು, ದಾವೀದನ ವಿರುದ್ಧವಾಗಿ ನಿಂತ ಸೌಲ ಈ ರೀತಿ ಸತ್ತೋಗಿದ್ದಾನೆ, ಅವನು ಶತ್ರುಗಳ ಕತ್ತಿಗೆ ತುತ್ತಾಗಿದ್ದಾನೆ, ಇದೆಲ್ಲ ನಾವು ಸಾರಿ ಹೇಳಿಸಿ ಅವರಿಗೆ ಅವಮಾನವಾಗುವ ಹಾಗೆ ಮಾಡಬಾರ್ದು. ಯಾಕಂದರೆ ದಾವೀದನ ಒಳಗಡೆ ಪ್ರೀತಿ ಇತ್ತು. ನೋಡಿ, ಸೌಲ ಎಷ್ಟೋ ಸಾರಿ ಕೊಲ್ಲುವುದಕ್ಕೆ ದಾವೀದನ ವಿರುದ್ಧವಾಗಿ ಸೈನ್ಯ ತೆಗೆದುಕೊಂಡು ಬರ್ತಾ ಇದ್ದಾನೆ, ಇನ್ನು ಎಷ್ಟೋ ಸಲ ಈಟಿ ಬೀಸ್ತಾ ಇದ್ದಾನೆ. ಆದರೆ ಅವುಗಳ ಮಧ್ಯದಲ್ಲಿ ದಾವೀದ ಆತನನ್ನು ಪ್ರೀತಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಂದರೆ ನಾವು ನೋಡುವವರಾಗಿದ್ದೇವೆ, ಪ್ರೀತಿ ಬಹುಪಾಪಗಳನ್ನು ಮುಚ್ಚಿ ಬಿಡುವಂಥದ್ದಾಗಿದೆ. ಇನ್ನು ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 4ರಿಂದ 11ರವರೆಗೆ ನಾವು ನೋಡುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಎದ್ದು ತನ್ನ ಶಿಷ್ಯರ ಪಾದವನ್ನು ತೊಳೆಯುವವರಾಗಿದ್ದಾರೆ. ಯೇಸು ಸ್ವಾಮಿ ಎದ್ದು ತನ್ನ ಶಿಷ್ಯರ ಪಾದವನ್ನು ತೊಳಿತಾ ಇದ್ದಾರೆ. ಪೇತ್ರ, ಅಯ್ಯೋ ಸ್ವಾಮಿ, ನೀನು ನನ್ನ ಪಾದ ತೊಳಿಬಾರದು. ಯೇಸು ಸ್ವಾಮಿ ಹೇಳ್ತಿದ್ದೆ, ನಾನು ನಿನ್ನನ್ನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲಿಲ್ಲ. ನಂತರ ಅನೇಕ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿರುವಂಥ ಮಾತು ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಗುರುವು ಕರ್ತನೆಂದು ನನ್ನನ್ನು ಕರೆಯುತ್ತಾ ಇದ್ದೀರಿ. ನೀವು ಕರೆಯುವುದು ಸರಿ, 13ನೇ ಅಧ್ಯಾಯ 13ನೇ ವಾಕ್ಯದಿಂದ. ಇನ್ನು 14ನೇ ವಾಕ್ಯ, ಕರ್ತನು ಗುರುವಾಗಿರೋ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನೊಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಗುರುವು ಕರ್ತನೂ ಆಗಿರುವ ನಾನೇ ನಿಮ್ಮ ಪಾದಗಳನ್ನು ತೊಳೆದಿದ್ದೇನೆ. ಹಾಗಾದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಕೂಡ ಏನಾಗಿದ್ದೀರಿ? ಒಬ್ಬರ ಪಾದವನ್ನೊಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. ಆಗಬಹುದು, ಆಗುತ್ತೀರಿ ಎಂಬುದಾಗಿಲ್ಲ, ಹಂಗಿನವರಾಗಿದ್ದೀರಿ. ಯೇಸುವಿನ ಶಿಷ್ಯರು ಮತ್ತೊಬ್ಬರ ಪಾದಗಳನ್ನು ತೊಳೆಯುವ ಹಂಗಿನವರು, ಮತ್ತೊಬ್ಬರನ್ನ ದೊಡ್ಡವರು, ಶ್ರೇಷ್ಠರು ಎಂಬುದಾಗಿ ಹೇಳುವಂಥವರಾಗಿರಬೇಕು. ಹಾಗಾಗಿ ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾವು ದೇವರ ಮಕ್ಕಳು, ದೇವರ ಆರಾಧನೆ ಮಾಡುವವರು, ನಾವು ಪರಸ್ಪರ ಪ್ರೀತಿಸುವಂಥವರಾಗಿರಬೇಕು. ಯೇಸು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ಪ್ರೀತಿಸುವಂಥವರಾಗಿರಬೇಕು. ಯಥಾರ್ಥವಾದ ಪ್ರೀತಿಯಿಂದ ಪ್ರೀತಿಸುವಂಥವರಾಗಿರಬೇಕು. ಪಾಪಗಳನ್ನು ಮುಚ್ಚಿ ಹಾಕುವಂಥವರಾಗಿ ನಾವು ಪ್ರೀತಿಸುವಂಥವರಾಗಿರಬೇಕು. ಅವರ ಎಲ್ಲ ಬಲಹೀನತೆಗಳ ಮಧ್ಯದಲ್ಲಿ ಅವ್ರನ್ನ ಪ್ರೀತಿಸುವಂಥವರಾಗಿರಬೇಕು. ಅವರ ಕಾಲನ್ನು ತೊಳೆಯುವಂಥ ರೀತಿಯ ಒಂದು ಪ್ರೀತಿ, ಅಷ್ಟರ ಮಟ್ಟಿಗೆ ನಮ್ಮನ್ನು ತಗ್ಗಿಸಿಕೊಂಡು ಪ್ರೀತಿಸುವಂಥ ಪ್ರೀತಿಯುಳ್ಳವರಾಗಿರಬೇಕು. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ತಗ್ಗಿಸಿ ಸಮರ್ಪಿಸುವಾಗ ನಾವು ಪ್ರೀತಿಯುಳ್ಳವರಾಗಿರೋಣ, ಪ್ರೀತಿಸುವಂಥವರಾಗಿರೋಣ. ದೇವರು ನಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ದಿನದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದುಕೊಂಡು ನಿನ್ನನ್ನು ಹಾಡುವುದಕ್ಕೂ, ಆರಾಧಿಸುವುದಕ್ಕೂ, ಕೊಂಡಾಡುವುದಕ್ಕೂ ಸಹಾಯ ಮಾಡಿದಿ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ. ಅನೇಕರು ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿದ್ದಾರೆ. ನೀನು ಅವರಿಗೆ ಸಹಾಯ ಮಾಡು, ನೀನು ಅವ್ರನ್ನ ಆಶೀರ್ವಾದ ಮಾಡು, ನಿನ್ನ ಪವಿತ್ರ ಆತ್ಮನಿಂದ ಅವ್ರನ್ನ ತುಂಬಿಸು. ವಿಶೇಷವಾಗಿ ನಿನ್ನ ಪ್ರೀತಿಯ ಬಗ್ಗೆ ಕೇಳಿದ್ದೇವೆ.
ಹೌದು ಸ್ವಾಮಿ, ನಿನ್ನ ಪ್ರೀತಿಯಿಂದ ತುಂಬಿದವರಾಗಿ ನೀನು ಪ್ರೀತಿಸಿದ ಹಾಗೆ ಪ್ರೀತಿಸುವವರಾಗಿರುವಂತೆ ನೀ ನಮಗೆ ಸಹಾಯ ಮಾಡು. ಹೌದು ಸ್ವಾಮಿ, ಎಲ್ಲ ರೀತಿಯ ಬಲಹೀನತೆಗಳು ಕೊರತೆಗಳ ಮಧ್ಯದಲ್ಲಿ ನಿನ್ನ ಮನಸ್ಸುಳ್ಳವರಾಗಿ ನಿನ್ನ ಆತ್ಮಭರಿತರಾಗಿ ನೀನು ಪ್ರೀತಿಸಿದ ಪ್ರಕಾರ ಪ್ರೀತಿಸುವುದಕ್ಕೆ, ಹೌದು ಸ್ವಾಮಿ, ಸಹೋದರರನ್ನು ಪ್ರೀತಿಸುವುದಕ್ಕೆ, ಹೌದು ನಾಶವಾಗಿ ಹೋಗುತ್ತಿರುವಂಥವ್ರನ್ನ ಪ್ರೀತಿಸಿ ಅವರಿಗೆ ಸುವಾರ್ತೆ ತಲುಪಿಸುವುದಕ್ಕೆ, ವೈರಿಗಳನ್ನು ಪ್ರೀತಿಸುವುದಕ್ಕೆ ನಮಗೆ ಅಪ್ಪ ಸಹಾಯ ಮಾಡು ಸ್ವಾಮಿ. ಮಾತ್ರವಲ್ಲ ಕರ್ತನೆ, ಎಲ್ಲಕ್ಕೂ ಅಂತ್ಯವು ಹತ್ತಿರವಾಗಿದೆ, ನಿನ್ನ ಬರೋಣ ಹತ್ತಿರವಾಗಿದೆ. ಹಾಗಾಗಿ ಈ ಲೋಕದಲ್ಲಿ ನಾವು ಪರಿಪೂರ್ಣವಾದ ಪ್ರೀತಿಯಿಂದ ಪ್ರೀತಿಸುವುದಕ್ಕೆ ಸಹಾಯ ಮಾಡು, ಪ್ರೀತಿಯಲ್ಲಿ ನೆಲೆಗೊಂಡಿರುವುದಕ್ಕೆ ಸಹಾಯ ಮಾಡು. ಮೊಟ್ಟ ಮೊದಲನೇದಾಗಿ ನಿನ್ನನ್ನು ಪ್ರೀತಿಸಿ, ನಿನ್ನ ಆಜ್ಞೆಗಳನ್ನು ಅನುಸರಿಸಿ, ನಿನ್ನನ್ನು ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿಯಿಂದ ಪ್ರೀತಿಸುವುದಕ್ಕೆ, ಹಾಗೆ ಈ ಲೋಕದಲ್ಲಿರುವ ಎಲ್ಲ ಜನರನ್ನು ಪ್ರೀತಿಸಿ ಅವರಿಗಾಗಿ ಪ್ರಾರ್ಥನೆ ಮಾಡುವುದಕ್ಕೆ, ಅವರಿಗಾಗಿ ಮೊರೆ ಇಡುವುದಕ್ಕೆ. ಮಾತ್ರವಲ್ಲ ಸ್ವಾಮಿ, ರಕ್ಷಣೆ ಹೊಂದಿದ ಎಲ್ಲ ದೇವರ ಮಕ್ಕಳನ್ನು ಪ್ರೀತಿಸಿ ಅವ್ರನ್ನ ಪ್ರಾರ್ಥನೆಯಲ್ಲಿ ಎತ್ತಿ ಹಿಡಿಯುವುದಕ್ಕೆ, ಎಲ್ಲ ರೀತಿಯಲ್ಲಿ ಅವರಿಗೆ ಸಹಾಯಕರಾಗಿರುವಂತೆ ನಮಗೆ ನೀನು ಸಹಾಯ ಮಾಡು. ಇವತ್ತು ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲರನ್ನ ಆಶೀರ್ವಾದ ಮಾಡಿ, ಅವರ ರೋಗಗಳಿಂದ, ಕಷ್ಟಗಳಿಂದ, ಸಾಲಗಳಿಂದ ನೀನು ಅವರನ್ನು ಬಿಡುಗಡೆ ಕೊಡಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು, ಎಲ್ಲ ದೇವಜನರನ್ನು ಆಶೀರ್ವಾದ ಮಾಡು, ಎಲ್ಲ ಸುವಾರ್ತೆ ವಿರೋಧಿಗಳನ್ನು, ಅಧಿಕಾರಿಗಳನ್ನು ಸಂಧಿಸಪ್ಪ. ಈ ವಾರದಲ್ಲಿ ನಿನ್ನ ಬರುವಿಕೆಯಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರುವಿಕೆಗೆ ಸಮಯ ಇರುವುದಾದರೆ ತಿರುಗಿ ಸಭೆಯಾಗಿ ಸೇರಿ ನಿನ್ನನ್ನು ಆರಾಧನೆ ಮಾಡಲು ನಮಗೆ ನೀನು ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ನಾವು ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯನತೆಯು ಸೇರಿ ಬಂದಿರುವಂಥ ಎಲ್ಲ ದೇವಜನರೊಂದಿಗೆ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.